ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತ ಕಾಮಿ ತಮ್ಮ ಮೊಬೈಲ್ನಲ್ಲೇ ಸಂತ್ರಸ್ತೆಯರ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವುದಿದೆ. ಹಾಗಾಗಿ ಅವರನ್ನ 14 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಎಸ್ಐಟಿ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು ಮನವಿಯನ್ನ ಮಾಡಿಕೊಂಡ್ರು. ಈಗ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್. ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿದ್ದು ಹೊಳೆ ನರಸೀಪುರ ಕೇಸ್ನಲ್ಲಿರುವಂತಹ ಅಂಶಗಳನ್ನ. ಆಕೆಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅದರಲ್ಲಿ ಬರೆದಿಲ್ಲ. ಇದರಲ್ಲಿ 376 ಸೆಕ್ಷನ್ ನ ಆರೋಪ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಆರೋಪಿಯ ಕಿರುಕುಳದ ಯಾವುದೇ ಪ್ರಮುಖ ಡಿವೈಸ್ ಇಲ್ಲಿ ಸಾಕ್ಷಿಯಾಗಿ ಸಿಕ್ಕಿಲ್ಲ. ಎಸ್ಐಟಿ ಅಧಿಕಾರಿಗಳಿಗೆ ಸಂತ್ರಸ್ತೆಯ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು ಅರುಣ್. ಈ ಸಂದರ್ಭದಲ್ಲಿ ಅಶೋಕ್ ನಾಯಕ್ ಇದಕ್ಕೆ ಪ್ರತಿವಾದವನ್ನ ಮಂಡಿಸ್ತಾರೆ. ಇಲ್ಲಿ ಬಾಯಿ ಇದೆ, ಭಾಷೆ ಇದೆ ಅಂತ ಬಾಯಿಗೆ ಬಂದಂಗ್ ಮಾತನಾಡೋದಲ್ಲ, ಕೋರ್ಟ್ ಆಫೀಸರ್ಗೆ ಗೌರವ ಇದೆ ಅಂತ ಹೇಳಿ ಅಶೋಕ್ ನಾಯಕ್ ಅವರ ವಿಕೃತ ಕಾಮಿ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್. ಏಪ್ರಿಲ್ 28ರಿಂದ ಮೇ 5ನೇ ತಾರೀಕಿನ ತನಕ ಅತ್ಯಾಚಾರದ ಬಗ್ಗೆ ಎಸ್ಐಟಿ ಹೇಳಿಲ್ಲ. ಏಪ್ರಿಲ್ 28ನೇ ತಾರೀಕು ಕೇಸ್ ದಾಖಲಾಗಿದ್ದು ತಾನೆ. ಏಪ್ರಿಲ್ 28ರಿಂದ ಮೇ 5ನೇ ತಾರೀಕಿನವರೆಗೂ ಕೂಡ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅತ್ಯಾಚಾರದ ಬಗ್ಗೆ ಎಸ್ಐಟಿ ಹೇಳಿರಲಿಲ್ಲ. ಆ ನಂತರ ಈ ಕೇಸ್ನಲ್ಲಿ ಅತ್ಯಾಚಾರದ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಇದಕ್ಕೆ ಎಸ್ಐಟಿ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ. ಅಂದ್ರೆ ಅಶೋಕ್ ನಾಯಕ್ ಆಕ್ಷೇಪ ವ್ಯಕ್ತಪಡಿಸುವುದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ನೀವು ಸುಮ್ಮನಿರಿ, ನಾನು ಕೇಸ್ನ ದಾಖಲೆಗಳ ಆಧಾರದ ಮೇಲೆ ವಾದಿಸ್ತಾ ಇದ್ದೇನೆ ಅಂತ ಹೇಳಿ ಅರುಣ್ ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸುತ್ತಾರೆ. ಈ ಸಂದರ್ಭದಲ್ಲಿ ಸಿಆರ್ಪಿಸಿ ಸೆಕ್ಷನ್ 154 ಬಗ್ಗೆ ಉಲ್ಲೇಖಿಸಿ ವಾದವನ್ನ ಮಾಡ್ತಿದ್ದಾರೆ ಅರುಣ್. 2 ಫಾರ್ಮ್ನಲ್ಲಿ ಇನ್ಫಾರ್ಮೇಶನ್ ಅನ್ನ ನೀಡಬಹುದು. ಒಂದು ಓರಲ್, ಇನ್ನೊಂದು ರಿಟರ್ನ್ ಫಾರ್ಮ್. ಅಂದ್ರೆ ಒಂದು ಮೌಖಿಕವಾಗಿ ಹೇಳೋದು, ಇನ್ನೊಂದು ಬರವಣಿಗೆಯ ಮೂಲಕ ಹೇಳೋದು. 2 ಫಾರ್ಮ್ಯಾಟ್ಗಳಲ್ಲಿ ಇನ್ಫಾರ್ಮೇಶನ್ ಅನ್ನ ನೀಡಬಹುದು. ಆದ್ರೆ ಇಲ್ಲಿ ಜಾಮೀನು ನೀಡಬಹುದಾದಂತಹ ಕೇಸ್ ಜಾಮೀನು ರಹಿತ ಮಾಡಿದ್ದಾರೆ. ಆರಂಭದಲ್ಲಿ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಇದೆಯಲ್ಲ, ಆ ಕೇಸ್ನಲ್ಲಿ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ಗಳಿರಲಿಲ್ಲ. ಅಂದ್ರೆ ಜಾಮೀನು ರಹಿತ ಸೆಕ್ಷನ್ಗಳಿರಲಿಲ್ಲ. ಅದನ್ನ ಮೇ 5ನೇ ತಾರೀಕಿನ ನಂತರ ಆಡ್ ಮಾಡಲಾಗಿದೆ. ಜಾಮೀನು ನೀಡಬಹುದಾದಂತಹ ಪ್ರಕರಣವನ್ನ ಆ ನಂತರ ಜಾಮೀನು ರಹಿತ ಪ್ರಕರಣವನ್ನಾಗಿ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಅತ್ಯಾಚಾರ ಪ್ರಕರಣವನ್ನಾಗಿ ಬದಲಾಯಿಸುವಂತಹ ಕೆಲಸ ಆಗಿದೆ. ಅಲ್ಲದೆ ಇಲ್ಲಿ ದೂರನ್ನ ರೆಡಿ ಮಾಡಿದ್ದು ಬೆಂಗಳೂರಿನಲ್ಲಿ ಕೂತ್ಕೊಂಡು ಟೈಪ್ ಮಾಡಲಾಯಿತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಇದೆಯಲ್ಲ, ಅದರ ದೂರನ್ನ ಟೈಪ್ ಮಾಡಿದ್ ಬೆಂಗಳೂರಿನಲ್ಲಿ, ದೂರನ್ನ ರೆಡಿ ಮಾಡಿದ್ ಬೆಂಗಳೂರಿನಲ್ಲಿ. ಆ ನಂತರ ಹೊಳೆ ನರಸೀಪುರ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಯಿತು. ಆವತ್ತು ಬಂದು ರೆಡಿಮೇಡ್ ಕೇಸ್ ಮೇಲೆ ಎಫ್ಐಆರ್ ನ ದಾಖಲಿಸಿಕೊಳ್ತಾರೆ. ಅಂದ್ರೆ ಮೇ 2ನೇ ತಾರೀಕು ಎಫ್ಐಆರ್ ನ ದಾಖಲಿಸಿಕೊಳ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆ ನರಸೀಪುರ ಟೌನ್ ಠಾಣೆಯ ಪೊಲೀಸರು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ಮಾಡ್ತಿದ್ದಾರೆ. ಮಹಿಳಾ ಅಧಿಕಾರಿಯ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಲ್ಲ, ಬಹಳ ಪ್ರಮುಖವಾದಂತಹ ಅಂಶ. ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡಿಲ್ಲ. ದೂರನ್ನ ದಾಖಲು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಯ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಬೇಕು ಸಂತ್ರಸ್ತೆಯದ್ದು. ಆ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡಿಲ್ಲ. ಇಲ್ಲಿ ಎಸ್ಐಟಿಯ ನಡೆಯೇ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಅವರಿಲ್ಲಿ ಉಲ್ಲೇಖ ಮಾಡ್ತಾ ಇರೋದು, ಕೇಸ್ ದಾಖಲಾದಾಗ ಏಪ್ರಿಲ್ 28ನೇ ತಾರೀಕು ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾದಾಗ ಅದರಲ್ಲಿದ್ದಂತಹ ಸೆಕ್ಷನ್ಸ್ ಬೇಲೆಬಲ್ ಸೆಕ್ಷನ್ಸ್ ಆಗಿರ್ತವೆ. ಒಂದೇ ಒಂದು ನಾನ್ ಬೇಲೆಬಲ್ ಸೆಕ್ಷನ್ ಅದರಲ್ಲಿ ಇರಲಿಲ್ಲ. ಆದ್ರೆ ಏಪ್ರಿಲ್ 28ರಿಂದ ಮೇ 5ನೇ ತಾರೀಕು ಅಲ್ಲಿ ತನಕನೂ ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲ. ಅದಾದ ನಂತರದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಅಂದ್ರೆ ಜಾಮೀನು ರಹಿತ ಸೆಕ್ಷನ್ ನ ಆಡ್ ಮಾಡಲಾಗುತ್ತೆ. ಜಾಮೀನು
ಸಿಗಬಹುದಾದಂತಹ ಪ್ರಕರಣವನ್ನ ಜಾಮೀನು ರಹಿತ ಪ್ರಕರಣವನ್ನಾಗಿ ಬದಲಾಯಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಅತ್ಯಾಚಾರ ಪ್ರಕರಣವನ್ನಾಗಿ ಬದಲಾಯಿಸಿದ್ದಾರೆ. ಅಲ್ಲದೆ ಇಲ್ಲಿ ದೂರನ್ನ ಬೆಂಗಳೂರಿನಲ್ಲಿ ರೆಡಿ ಮಾಡಿದ್ರು. ಆ ನಂತರ ಹೊಳೆನರಸೀಪುರ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆವತ್ತು ರೆಡಿಮೇಡ್ ಕೇಸ್ ಮೇಲೆ FIR ನ ದಾಖಲು ಮಾಡುವಂತಹ ಕೆಲಸವನ್ನ ಹೊಳೆನರಸೀಪುರ ಟೌನ್ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಮಹಿಳಾ ಅಧಿಕಾರಿಯ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿಲ್ಲ ಸಂತ್ರಸ್ತೆಯದ್ದು. ಆಕೆಯ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಇಲ್ಲಿ SITಯ ನಡೆಯೇ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ರೆಕಾರ್ಡ್ ಸಬ್ಮಿಟ್ ಆಗಿದೆ. ಅದರಲ್ಲಿ ಕೆಲ ಮಹಿಳೆಯರು ಇದು ನನ್ನ ಮುಖ ಅಂತ ಹೇಳ್ತಿದ್ದಾರೆ. ಅದು ಕೂಡ SIT ಒತ್ತಡವನ್ನ ಹಾಕಿ ಹೇಳಿಸಿದೆ. ಇಲ್ಲಿ ವರ್ಷಗಳ ನಂತರ ದೂರನ್ನ ನೀಡಲಾಗಿದೆ. ಅಂದ್ರೆ ತುಂಬಾ ವರ್ಷಗಳ ನಂತರ ದೂರನ್ನ ನೀಡಲಾಗಿದೆ. ಈಗಾಗಲೇ ಕೇಸ್ನಲ್ಲಿ ಸಂಪೂರ್ಣ ತನಿಖೆಯನ್ನೂ ಕೂಡ ಮಾಡಲಾಗಿರೋದ್ರಿಂದ ಆರೋಪಿಯನ್ನ 15 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿ ಹೀಗಾಗಿದೆ, ಇಲ್ಲಿ ಹೀಗಾಗಿದೆ ಅಂತ ಹೇಳಿ ಈಗ ಕೋರ್ಟ್ನಲ್ಲಿ ವಾದ ಮಾಡುವಂತಹ ಸಂದರ್ಭದಲ್ಲಿ ಕಥೆಯನ್ನ ಹೇಳೋದು ಸರಿಯಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅರುಣ್. ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಇದರಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ 41A ಪಾಲಿಸಿಲ್ಲ ಅಂತ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ವಾರೆಂಟ್ ಪಡೆದು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 1 ದಿನ ಕೊಟ್ರೆ ಸಾಕು. ಇಡೀ ಪ್ರಕರಣದಲ್ಲಿ SIT ಏನ್ ನಮಗೆ 15 ದಿನ 14 ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಆಲ್ರೆಡಿ ಪ್ರಕರಣದ ಎಲ್ಲ ತನಿಖೆ ಮುಗ್ದು ಹೋಗಿದೆ. ಕಂಪ್ಲೀಟ್ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ SIT ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ 15 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕೆ ಕಸ್ಟಡಿಗೆ ನೀಡಬೇಕು? ಜೊತೆಗೆ ಇಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ 41A ನ ಪಾಲಿಸಿಲ್ಲ ಅಂತ ಹೇಳಿ. 41A ಏನು? ವಿಚಾರಣೆಗೆ ಹಾಜರಾಗೋದಕ್ಕೆ ಕೊಡುವಂತಹ ಈ ಒಂದು ಸೆಕ್ಷನ್ ನ ಅಡಿಯಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನ ಕೊಡಲಾಗುತ್ತೆ. ಆರೋಪಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ 41A ಅಡಿ ನೋಟಿಸ್ ಅನ್ನ ಕೊಟ್ಟರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಆ ಕಾರಣಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ 1 ದಿನ ಕಸ್ಟಡಿ ಕೊಟ್ರೆ ಸಾಕು. ಜವಾಬ್ದಾರಿಯುತವಾಗಿ ನನ್ನ ಕಕ್ಷಿದಾರರು ತನಿಖೆಗೆ ಸಹಕರಿಸ್ತಾರೆ, ಎಲ್ಲೂ ಓಡ್ ಹೋಗಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ವಾದ ಮಾಡಿದ್ದಾರೆ. 1 ದಿನ ಮಾತ್ರ ಸಾಕು, ಅಷ್ಟು ಕೊಡಿ ಸ್ವಾಮಿ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಯೇ ಮಾಡ್ತಾರೆ, ಅದನ್ನ ಓದಿ ಹೇಳಬೇಕಾಗಿಲ್ಲ, ಕೋರ್ಟ್ ಆಫೀಸರ್ ಆಗಿ ಸರಿಯಾಗಿ ಮಾತನಾಡಬೇಕು ಅಂತ ಹೇಳಿ ಎದುರಾಳಿ ಪಕ್ಷ ಅಂದ್ರೆ SITಯ ವಕೀಲರಾಗಿರುವಂತಹ ಅಶೋಕ್ ನಾಯಕ್ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಥವಾ ಅವರ ವಾದಕ್ಕೆ ತಕರಾರನ್ನ ಎತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.